ಸೈಕಲ್ ಕೊಡಲು ಲಂಚ ಕೇಳ್ತಾರೆ ಅಂತ ಮೊನ್ನೆ ತಾನೇ ವಿಧಾನಸೌಧದಲ್ಲಿ ಮಕ್ಕಳು ಮುಖ್ಯಮಂತ್ರಿಗೆ ನೇರವಾಗಿ ಕಂಪ್ಲೇಂಟ್ ಮಾಡಿದರು. ಈಗ ಕೋಲಾರದಲ್ಲಿ ಸೆಕೆಂಡ್ ಹ್ಯಾಂಡ್ ಸೈಕಲ್ ವಿತರಿಸೋ ಘಟನೆ ನಡೆದಿದೆ. ಬನ್ನಿ ಆ ಡಬ್ಬಾ ಸೈಕಲ್ ಹೇಗಿದೆ ಅಂತ ತೋರಿಸ್ತೀವಿ. ನೋಡಿ, ಸೈಕಲ್ ಮೇಲಿರೋ ಈ ಹೆಸರುಗಳೇ ಹೇಳುತ್ತೆ ಇವು ಸೆಕೆಂಡ್ ಹ್ಯಾಂಡ್ ಸೈಕಲ್ ಅಂತ. ಮದಕರಿ ನಾಯಕ, ಶಾರದಾ ವಿದ್ಯಾಶಾಲೆ, ಹರಿಹರ, ಚಿತ್ರದುರ್ಗ, ಚಳ್ಳಕೆರೆ ಅಂತೆಲ್ಲ ಬರೆಯಲಾಗಿದೆ. ಬಹುಶಃ ಈ ಸೈಕಲ್ಗಳನ್ನ ಚಿತ್ರದುರ್ಗ, ಚಳ್ಳಕೆರೆ, ತುಮಕೂರು ಶಾಲೆಯ ವಿದ್ಯಾರ್ಥಿಗಳು ಬಳಸಿದ್ದಾರೆ. ಈಗ ಇದೇ ಸೈಕಲ್ಗಳನ್ನ ಕೋಲಾರ ಜಿಲ್ಲೆ ಮಾಲೂರಿನ ಹಸಂಡಹಳ್ಳಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ವಿತರಿಸಲಾಗಿದೆ. ಬೇರೆಯವರು ಬಳಸಿಬಿಟ್ಟಿರೋ ಸೈಕಲ್ ವಿತರಿಸಿರುವ ಬಗ್ಗೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸೈಕಲ್ಗಳನ್ನು ಹಲವಾರು ತಾಲೂಕುಗಳು ಮತ್ತು ಜಿಲ್ಲೆಗಳಿಂದ ಕದ್ದು ಬಂದಂತಹ ಸೈಕಲ್ಗಳಾಗಿದ್ದವು. ಇವು ಅದರ ಮೇಲೆ ಹಲವಾರು ರೀತಿಯ ಬರಹಗಳು, ಹಲವಾರು ಊರಿನ ಹೆಸರುಗಳು, ಇತರೆ ಹೆಸರುಗಳು ಸಹ ಇದ್ದವು. ಅಂತ ಒಂದು ಗುಣಮಟ್ಟ ಇಲ್ಲದೆ ಇರ್ತಕ್ಕಂಥ ಸೈಕಲ್ಗಳು, ಹಳೆ ಸೈಕಲ್ಗಳನ್ನ ರಾಜಾರೋಷವಾಗಿ ಹಂಚುತ್ತಾ ಇದ್ದಾರೆ. ಸೈಕಲ್ಗಳೆಲ್ಲ ತುಕ್ಕು ಹಿಡಿದಿವೆ, ಬ್ರೇಕ್ ಇಲ್ಲ, ವಾಲ್ ಟ್ಯೂಬ್ ಕಡಿಮೆ ಅಂದ್ರೂ 16 ಬಾರಿ ಪ್ಯಾಚ್ ಆಗಿದೆ, ವೀಲ್ಗಳು ಬೆಂಡ್ ಆಗಿವೆ. ಚಿತ್ರದುರ್ಗ, ತುಮಕೂರು ಎಲ್ಲ ಅಲ್ಲಿ ಎಲ್ಲ ತುಳಿದಿರೋ ನಮ್ಗೆ ಇವಾಗ ಕೊಟ್ಟಿದ್ದಾರೆ. ಸವಿತಾ ಏನೋ ಮದಕರಿ ಏನೇನೋ ಕೊಟ್ಟಿದ್ದಾರೆ. ಆ ಸೈಕಲ್ ಬೇಡ, ಎಲ್ಲ ಹೊಸ ತಂದ್ಕೊಡ್ಲಿ. ಇವಾಗ ನಮ್ಮ ಮಾಸ್ಟರ್ ಕೇಳಿದೆ, ಆ ಸರ್ಕಾರ ನಿಂಕ ಬಂದಿರೋದನ್ನ ನಾವೇನ್ ಮಾಡಕ್ ಆಗಲ್ಲಪ್ಪ ಅಂತಂದ್ರು. ನಮ್ಗೆ ಬೇಡ, ಹೊಸ ತಂದ್ರೆ ಬೇಕೋ, ಇಲ್ಲಾಂದ್ರೆ ಬೇಡ. ಆದ್ರೆ ಇವ್ಯಾವು ಹಳೆ ಸೈಕಲ್ ಅಲ್ಲ ಅನ್ನತ್ತೆ ಶಿಕ್ಷಣ ಇಲಾಖೆ. ಹೊಸದು ಲಾಸ್ಟ್ ಇಯರ್ ಉಳಿದಿತ್ತು ನಮ್ಮಲ್ಲಿ. ಲಾಸ್ಟ್ ಇಯರ್ ಉಳಿದಿತ್ತನ್ನ ನಮ್ಮ ಇಲಾಖೆಯಿಂದ ಪರ್ಮಿಷನ್ ತೊಗೊಂಡು ನಾವಿಲ್ಲೇ ಸ್ಟಾಕ್ ಇಟ್ಕೊಂಡಿದ್ದು. ಅದು ಇಟ್ಕೊಂಡಿದ್ದನ್ನು ನಾವು ಈ ಸರಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಅಷ್ಟೇ, ಓವರ್ ಮಾಡಿ ಈ ಸರಿ ಕೊಟ್ಟಿದ್ದೀವಿ ಅಷ್ಟೇ. ಹೊಸದೇ ಉಳಿದ, ಬೇರೆ ಇದೇನಿಲ್ಲ. ಮೊನ್ನೆ ತಾನೇ ವಿಧಾನಸೌಧದಲ್ಲಿ ನಡೆದ ಮಕ್ಕಳ ಸಂಸತ್ನಲ್ಲಿ ಸೈಕಲ್ ವಿತರಣೆಗೆ ಲಂಚ ಕೇಳಲಾಗ್ತಿದೆ ಎಂದು ವಿದ್ಯಾರ್ಥಿಗಳೇ ಆರೋಪ ಮಾಡಿದ್ರು. ಈಗ ಕಳಪೆ ಸೈಕಲ್ ವಿತರಣೆಯನ್ನ ಕಣ್ಣಾರೆ ನೋಡುವಂತಾಗಿದೆ. ಈ ಬಗ್ಗೆ ಸರ್ಕಾರ ಅದ್ಯಾವಾಗ ಎಚ್ಚೆತ್ತುಕೊಳ್ಳುತ್ತೋ? ಡಿಎನ್ ಲಕ್ಷ್ಮೀಪತಿ, ಸುವರ್ಣ ನ್ಯೂಸ್ ಸುದ್ದಿವಾಹಿನಿ, ಕೋಲಾರ.